ಗೋಕಾಕ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಜೊತೆಗೆ ಘಟಪ್ರಭಾಯಿಂದ ಸಾಕಷ್ಟು ನೀರು ಬಿಡಲಾಗಿದೆ. ಇಲ್ಲಿ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾಗಿರುವ ಕಾರಣದಿಂದಾಗಿ ಅಲ್ಲೆಲ್ಲ ಇಡೀ ಗೋಕಾಕ್ ನಗರವೇ ಜಲಾವೃತ ಆಗಿಬಿಟ್ಟಿದೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರದಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣ ಆಗಿದೆ. ಪೂರ್ತಿ ಪ್ರವಾಹ ಅದು ಹೆಚ್ಚು ಕಡಿಮೆ ನಗರವೇ ನೀರಿನಿಂದ ಆವರಿಸಿಕೊಂಡು ಬಿಟ್ಟಿದೆ. ಅಪಾರ ಪ್ರಮಾಣದ ನೀರಿನಿಂದ ಗೋಕಾಕ್ ಜನಗಳಿಗೆ, ಆ ಭಾಗದ ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಯಾವ ಕಡೆ ಹೋದರೂ ನೀರು. 10ಕ್ಕಿಂತ ಹೆಚ್ಚಿನ ಬಡಾವಣೆಗಳಿಗೆ, ಲೇಔಟ್ಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಅಲ್ಲಿ ಘಟಪ್ರಭಾ ನದಿಯ ನೀರಿದು. ಗೋಕಾಕ್ ನಗರದ ಒಂದು 10 ಲೇಔಟ್ಗಳಲ್ಲಿ ಅಲ್ಲಿ ಈಗ ಜನಗಳಿಗೆ ಬದುಕೋದು ಕಷ್ಟ ಅಂತ ಒಂದು ವಾತಾವರಣ ಇದ್ದಾಗ, ಇನ್ನು ಪ್ರಾಣಿ ಪಕ್ಷಿಗಳ ಕಥೆ ಅಂತೂ ಕೇಳೋದೇ ಬೇಕಾಗಿಲ್ಲ. ಆ ಭಾಗದಲ್ಲಿ ಅನೇಕ ಜಾನುವಾರುಗಳಾಗಲಿ ಪ್ರಾಣಿಗಳಾಗಲಿ ಬದುಕಿದ್ರೆ ಸಾಕಪ್ಪ ಅಂತ ಆ ಕಡೆ ಈ ಕಡೆ ಅವು ಕೂಡ ಓಡಾಡ್ತಾ ಇವೆ. ಇದು ಘಟಪ್ರಭಾ ನದಿಯಿಂದ ನೀರು ಜಾಸ್ತಿ ಬಿಟ್ಟಿರ್ತಕ್ಕಂಥ ಒಂದು ಪರಿಣಾಮ. ಇದು ಸ್ವಲ್ಪ ಮಳೆ ಕೂಡ ಇದಕ್ಕೆ ಕಾರಣ ಆಗಿದೆ. ಇಲ್ಲಿ 10ಕ್ಕಿಂತ ಹೆಚ್ಚಿನ ಬಡಾವಣೆಗಳಿಗೆ ಘಟಪ್ರಭಾದ ನದಿಯ ನೀರು ನುಗ್ಗಿಬಿಟ್ಟಿದೆ. ಇದೀಗ ಜನಜೀವನ ಅಸ್ತವ್ಯಸ್ತ ಆಗಿ ನೋಡಿ. ಇದು ಒಂದು ತುಂಬ ಮೇಲಿಂದ ಒಂದು ಪಕ್ಷಿ ನೋಟ. ಇದು ಮೇಲ್ಭಾಗದಿಂದ ನಾವು ಇಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ಇಡೀ ನಗರದಲ್ಲಿ ಯಾವುದೋ ನೀರಿನ ಮಧ್ಯದಲ್ಲಿ ಮನೆ ಕಟ್ಕೊಂಡಿದ್ದಾರೇನೋ ಅನ್ನುವಂಥ ಒಂದು ಸನ್ನಿವೇಶದಲ್ಲಿ ಕಾಣಿಸ್ತಾ ಇದೆ. ಜನ ಅಂತೂ ಮನೆಯಿಂದ ಆಚೆ ಬರೋಕ್ಕೂ ಆಗದೆ, ಒಳಗಡೆ ಹೋಗೋಕ್ಕೂ ಆಗದೆ, ಅಲ್ಲೂ ನೀರೇ ಇಲ್ಲೂ ನೀರೇ, ಒದ್ದಾಟ ಶುರುವಾಗ್ಬಿಟ್ಟಿದೆ ಜನಗಳಿಗೆ.